ಓಂ ನಮಃ ಶಿವಾಯ. ನೋಡ್ರಿ ಅವ್ರು ಇನ್ನೂ ನಿಂತ್ಕೊಂಡಿದ್ದಾರೆ ರೀ. ದುಡ್ಡು ಕೊಟ್ಟು ಹೋದವರೆಲ್ಲ ಪೂಜೆ ಮುಗಿಸ್ಕೊಂಡು ಬರ್ತಾವ್ರೆ. ಇವ್ರು ಇನ್ನೂ ಪಾಪ ನಿಂತ್ಕೊಂಡೇ ಅವರೇ ಇಲ್ಲೇ. ಇವರೆಲ್ಲ ದುಡ್ಡು ಇಲ್ದಿರೋ ದೇವ್ರು ನೋಡ್ಬೇಕಂತ ಬಂದವರು. ಆಯಿತಾ, ನೋಡ್ರಿ ಇಲ್ಲಿ ದುಡ್ಡು ಇಲ್ದಿರೋ ದೇವ್ರು ನೋಡ್ಬೇಕಂತ ಬಂದವರು ಇನ್ನೂ ಇಲ್ಲೇ ಅವರೇ. ದುಡ್ಡು ಕೊಟ್ಟವರೆಲ್ಲ ಹೋಗಿ ಪೂಜೆನೇ ಮುಗಿಸ್ಕೊಂಬಂದ್ಬಿಟ್ರು ಆಲ್ರೆಡಿ. ಆಯಿತಾ, ಅದಕ್ಕೆ ಹೇಳೋದು, ದಯವಿಟ್ಟು ಎಲ್ಲರೂ ಸಮಾನರೇ. ದುಡ್ಡಿರೋರು ಬೇರೆ, ದುಡ್ಡಿಲ್ದಿರೋರು ಬೇರೆ. ಆಯಿತಾ, ಅದೇ ದುಡ್ಡನ್ನ ನೀವು 10 ಜನನ್ನ ಊಟ ಹಾಕಿ, 10 ಜನಕ್ಕೆ ಕೆಲಸ ಕೊಡ್ರಿ. ಆಯಿತಾ, ದುಡ್ಡು ಕೊಟ್ಬಿಟ್ಟಲ್ಲ ದೇವ್ರನ್ನ ನೋಡಬೇಡ್ರಿ. ನನ್ನ ರಿಕ್ವೆಸ್ಟ್ ಇದು. ಗೌರ್ಮೆಂಟ್ಗೆ ತಿಳಿಸಿ, ಯಾರಿಗಾನ ತಿಳಿಸಿ, ದೊಡ್ಡವ್ರಿಗೆ ಗೌರ್ಮೆಂಟ್ಗೆ ತಿಳಿಸ್ಬೇಕು. ಟೆಂಪಲ್ಸ್ ಅಧಿಕಾರಿ ಯಾರು ಇರ್ತಾರೋ ಅವ್ರಿಗೆ ತಿಳಿಸ್ಬೇಕು. ಇಡೀ ಇಂಡಿಯಾದಲ್ಲಿ ಯಾವುದೇ ದೇವಸ್ಥಾನದಲ್ಲೂ ದೇವ್ರು ನೋಡೋಕ್ಕೆ ಕಾಸಿಸ್ಕೊಬಾರ್ದು. ಓಕೆನಾ? ಪೂಜೆನ ಎಲ್ಲರಿಗೂ ಪೂಜೆ ನೋಡಿಸ್ಲೇಬೇಕು. ಅಭಿಷೇಕ ಆಗಲಿ, ಅರ್ಚನೆ ಆಗಲಿ, ಏನೇ ಆಗಲಿ ಎಲ್ಲರಿಗೂ ಸಮಾನನೇ ದೇವರು. ದುಡ್ಡು ಕೊಟ್ಟು ಅವ್ರಿಗೆ ಅರ್ಚನೆ, ಅಭಿಷೇಕ ಎಲ್ಲ ನೋಡಿಸ್ತಾರಂತೆ. ದುಡ್ಡು ಇಲ್ದಿರೋರಿಗೆ ಬೇರೆ ದೇವ್ರನ್ನ ನೋಡಿಸ್ತಾರಂತೆ. ಹಂಗೆ ಆಯಿತಾ, ಎಲ್ಲರೂ ಬಂದು ಸೇವೆ ಮಾಡಬೇಕು. ಭಗವಂತನಿಗೆ ಸೇವೆ ಮಾಡಬೇಕೇ ಹೊರತು ಭಗವಂತನಿಗೆ ದುಡ್ಡು ಕೊಟ್ಟೆಲ್ಲ ನೋಡಬಾರ್ದು. ಭಗವಂತ ಹೇಳಿದ್ದಾನೆ ದುಡ್ಡು ಕೊಡು ನನಗೆ ಅಂತ. ದುಡಿ ತಿನ್ನು ಅಂತ ಹೇಳಿದ್ದಾನೆ. ನನಗೆ ದುಡ್ಡು ಕೊಡು ಅಂತ ಭಗವಂತ ಯಾವತ್ತಾನ ಹೇಳಿದ್ದಾನ? ಬೇಕಾದರೆ ಸೇವೆ ಮಾಡಲಿ ಬಂದು ದೇವ್ರಿಗೆ. ದುಡ್ಡು ಕೊಟ್ಟೆಲ್ಲ ದೇವ್ರನ್ನ ನೋಡಬೇಡಿ. ಇದನ್ನು ಆದಷ್ಟು ಶೇರ್ ಮಾಡಿ. ಇದನ್ನು ಮಾತ್ರ ಓಕೆನಾ, ಗೌರ್ಮೆಂಟ್ಗೆ ತಲುಪೋ ಗಂಟೆ ಶೇರ್ ಮಾಡಿ. ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲ ದೇವಸ್ಥಾನದಲ್ಲಿ ಹೆಂಗಿದೆ ನೋಡೋಣ. ಅದಕ್ಕೆ ಹೇಳೋದು, ಜೀವ ಇರೋ ರೂಪದಲ್ಲಿ ದೇವ್ರನ್ನ ನೋಡಿದ್ದೀನಿ ಹೊರತು ಜೀವಂತವಾಗಿರೋ ದೇವ್ರನ್ನ ನಾನು ನೋಡಿಲ್ಲ. ಅವನೇ ಭಗವಂತ. ಎಲ್ಲಿದ್ದಾನೆ ನೋಡ್ಸರಿ, ನೋಡೋಣ. ಅದಕ್ಕೆ ಕೇಳ್ತಾರ, ನೀ ಯಾರು ಅಂತ ನೀವು ಹೇಳಿ. ಓಂ ನಮಃ ಶಿವಾಯ.